ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷವಾಗಿರುವಂಥ ವಿಡಿಯೋ ಏನಂದ್ರೆ, PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಈ ವಿಡಿಯೋನ ನೋಡಲೇಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಿದಿರಿ ಅಂದ್ರೆ ನೀವು ನಿಮ್ಮ ಹತ್ರ ಇರುವಂಥ ಒಂದು ಏನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಇರ್ತೀರಲ್ಲ, ಆ ಒಂದು ರಿಸಿಪ್ಟ್ನ ನೀವು ಕಳೆದುಕೊಂಡಿದ್ದರೆ ಏನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇದು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಬ್ಬರು ನಮಗೆ ಕೇಳಿದರು, ಈ ರೀತಿ ನಂದು ಕಳೆದೋಗಿದೆ ಅಂತ. ಈ ರೀತಿ ಕಳೆದೋಗಿದ್ರೆ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ ಕೆಲವರು. ಅಂಥವ್ರಿಗೆ ವಿಡಿಯೋ ನೋಡಿ ಸ್ವಲ್ಪ ಖುಷಿ ಆಗುತ್ತೆ ಅನ್ನೋ ಉದ್ದೇಶದಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂತಂದರೆ ತುಂಬ ಜನರು ಒಂದು ರಿಸಿಪ್ಟ್ನ ಕೂಡ ಕಳ್ಕೊಂಡಿರ್ತಾರೆ. ಅದು ಎಲ್ಲಿಟ್ಟಿನೋ ಏನೋ, ನಾನು ಕಳ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ನನಗೆ ಮುಂದೆ ಏನಾಗುತ್ತೋ. ಅಪ್ಲಿಕೇಶನ್ ಕೂಡ ಕೆಲವ್ರಿಗೆ ID ಕಾರ್ಡ್ ಬಂದವರು ಕೂಡ ರಿಸಿಪ್ಟ್ ಮೇಲೆ ಗಮನ ಇರೋದಿಲ್ಲ, ಕಳ್ಕೊಂಡಿರ್ತಾರೆ. ಆ ಒಂದು ಕೆಲಸ ನೀವು ಏನು ಟೆನ್ಷನ್ ತೊಗೋಬೇಕಾ ತೊಗೋಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರು ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ, ಈ ಒಂದು ಅಪ್ಲಿಕೇಶನ್ ಹಾಕಿದಂಥ ಒಂದು PM ವಿಶ್ವಕರ್ಮಕ್ಕೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ 4 ಪೇಜ್ ಒಂದು ರಿಸಿಪ್ಟ್ ಬರುತ್ತೆ. ನೀವು ಏನು ಅಪ್ಲಿಕೇಶನ್ ಸಲ್ಲಿಸಿದಂಥ ಸಂದರ್ಭದಲ್ಲಿ 4 ಪೇಜ್ಗಳ ಒಂದು ರಿಸಿಪ್ಟ್ ಬರುತ್ತೆ ನಿಮಗೆ. ಆ ರಿಸಿಪ್ಟು ನಿಮ್ಮ ಹತ್ರ ಇಲ್ಲ, ಕಳೆದೋಗಿದೆ, ಎಲ್ಲೋ ಮನೆಯಲ್ಲಿ ಇಟ್ಟಿದ್ದೀರ, ಸಿಗ್ತಾ ಇಲ್ಲ. ಅದು ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ರಿಸಿಪ್ಟು ಕಳೆದೋಗಿದ್ರೂ ಕೂಡ ನೀವು ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ರಿಸಿಪ್ಟು ಬೇಕಂದರೆ ಮತ್ತೆ ತೆಗೆದುಕೊಳ್ಬೋದು, ಅಥವಾ ಬೇಕಾಗಿಲ್ಲ ಅಂದರೆ ಬೆಟ್ಟು ಕೂಡ ಹಾಕ್ಬೋದು. ಯಾಕೆ ಅಂದರೆ ಇಲ್ಲಿ ನಿಮ್ಮ ಹತ್ರ ಇರುವಂಥ ಮೊಬೈಲ್ ನಂಬರ್ ಇದ್ದರೆ ಸಾಕು. ಏನು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರ, ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ ನಿಮ್ಮ ಹತ್ರ ಇದ್ದರೆ ಸಾಕು ಸ್ನೇಹಿತರೆ. ಯಾವ ಒಂದು ಇದು ರಿಸಿಪ್ಟ್ ಇಲ್ಲದೆ ಕೂಡ ನೀವು ನಂಬರ್ ಇತ್ತು ಅಂದರೆ ರಿಸಿಪ್ಟ್ ಕೂಡ ತೆಗೆದುಕೊಳ್ಬೋದು. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನೋಡಲಿಕ್ಕೆ ರಿಸಿಪ್ಟ್ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ರಿಸಿಪ್ಟ್ ಕಳೆದೋಗಿದ್ದರೆ ತಲೆನೇ ಕೆಡಿಸ್ಕೊಳ್ಬೇಡಿ. ನೀವು ಮೊಬೈಲ್ ನಂಬರ್ ಯಾವ ಒಂದು PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ಕೊಟ್ಟಿರ್ತೀರ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ ನಿಮ್ಮ ಹತ್ರ ಇದ್ದರೆ ನೀವು ನಿಮ್ಮ ಮೊಬೈಲ್ನಲ್ಲೇ ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ರತಿಯೊಂದು ವಿಶ್ವಕರ್ಮ ಯೋಜನೆಯ ಮಾಹಿತಿ ಕೂಡ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.